ಸಮಸ್ತ ಕ್ಷಣಕ್ಕೂ ಹೊಸ ಒಂದು ಆಯಾಮವನ್ನು ಪಡ್ತಾ ಇನ್ನೇನಪ್ಪ ನಾವು ಸತ್ಯಸಭೆಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತು ಎದುರಿಗೆ ಬಂದಿರ್ತಾ ಇದ್ದಂತೆ. ಗಿರೀಶ್ ಮಠಣ್ಣವರು, ತೆಮರೋಡಿ, ಇನ್ನುಳಿದ ಅನೇಕ ಜನ ಇವತ್ತು ಸೌಜನ್ಯ ಒಂದು ಒಂದೇ ಅಲ್ಲ, ಅದ್ರ ಜೊತೆ ಇನ್ನೂ ಅನೇಕ ಕೇಸು, ಒಂದಲ್ಲ ಎರಡಲ್ಲ 500 ಪುಟಗಳ ದಾಖಲೆಗಳನ್ನು ಈಗಾಗಲೇ ಪಂಚಾಯತಿಗೆ ಕೊಟ್ಟಂಥ ದಾಖಲೆಗಳಾಗಿರ್ಬೋದು, ಪಂಚಾಯತಿ ಇದು ಸುಳ್ಳು ಅಂತ ಹೇಳ್ತಾ ಇದೆ, ಅಥವಾ ಕೆಲವೊಂದು ಸಿಗೋದಿಲ್ಲ, ಸುಟ್ಟು ಹೋಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಸುಟ್ಟು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನಾ ರೀತಿಯ ಒಂದು ಏನಪ್ಪ ವಿವರಣೆಗಳು ಸಿಗ್ತಾ ಇರೋದ್ರಿಂದಾಗಿ ಇವತ್ತು ಇದು ಹೊಸ 500 ಪುಟದ ದಾಖಲೆ ಕೊಡುವಂಥ ನಮ್ಮ ಗಿರೀಶ್ ಮಠಣ್ಣವರು ಇವತ್ತು ಈ ಒಂದು ಸೌಜನ್ಯ ಒಂದಲ್ಲ, ಇಡೀ ಧರ್ಮಸ್ಥಳದಾದಂಥ ಸಾವುಗಳ ಒಂದು ರಹಸ್ಯವನ್ನು ಭೇದಿಸುವಂಥ ಕೆಲಸವನ್ನು ಇವತ್ತು SIT ಮುಂದೆ ತಂದಿಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು 500 ಪುಟಗಳದ್ದು ಅನ್ನೋದನ್ನು ಇನ್ನು SIT ಅದರಲ್ಲಿರೋಂಥ ಸತ್ಯವನ್ನು ಹುಡುಕಿ ತೆಗೆದು ಮೇಲೆ ಗೊತ್ತಾಗುವಂಥದ್ದು. ಇದರಿಂದಾಗಿ ಸಹಜವಾಗಿ ಇಲ್ಲಿ ಘಟನಾವಳಿಗಳು, ಇಲ್ಲಿಯ ಏನಪ್ಪ ಅಂದ್ರೆ ಪರಿಸ್ಥಿತಿಗಳು ಏನಪ್ಪ ಅಂತಂದರೆ ಇಡೀ ದೇಶ ತುಂಬ ಕುತೂಹಲದಿಂದ ಉಳ್ಳುವಂಥ ಪ್ರಸಂಗ ಆಗಿಬಿಟ್ಟಂತೆ. ಇವತ್ತು ತಿಮರೋಡಿ ಅವರ ಸಹಜವಾದ ಆಕ್ರಮಣ ಆಗಿರ್ಬೋದು, ಗಿರೀಶ್ ಮಠಣ್ಣವರ ವಿವರಣೆ ಆಗಿರ್ಬೋದು, ಜೊತೆಗೆ ಎಲ್ಲ ಘಟನಾವಳಿಗಳು 1-2 ಘಟನಾವಳಿಗಳು ಹೇಳಿದ್ದನ್ನು ನಾವು ರಿಪೀಟ್ ಮಾಡುವಂಥ ಪ್ರಸಂಗ ಬರುವಂಥದ್ದು. ಆದರೆ ಇಲ್ಲಿ ಸತ್ಯ ಹೊರಬರಬೇಕಾಗಿದೆ, ಇದರಿಂದಿದ್ದಂಥ ಅನ್ಯಾಯಕ್ಕೆ ಶಿಕ್ಷೆ ಆಗಬೇಕಾಗಿದೆ. ಇದನ್ನು ಇವತ್ತಿನ ರಾಜಕಾರಣಿಗಳು ಏನೇನೋ ತಮಗೆ ಬೇಕಾದಂಗೆ ಒಯ್ತಾ ಇದ್ದಾರೆ, ತಮ್ಮ ಲಾಭಕ್ಕಾಗಿ, ತಮ್ಮ ದುಡ್ಡಿಗಾಗಿ ಮತ್ತದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಸ್ಪಷ್ಟ ಆಗ್ತಾ ಇದೆ ಅಂತ. ಅಲ್ಲಿಯ ಜನಸಾಮಾನ್ಯರು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ, ಹೌದು ಇಲ್ಲಿ ಆಗಿದ್ದು ಸತ್ಯಾನ ಅಂತ